ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅವಲಕ್ಕಿನ ಬಳಸ್ಕೊಂಡು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಒಂದು ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಅಷ್ಟೇ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಬಾಯಲ್ಲಿ ಇಟ್ಟರೆ ಕರಗುವಂಥ ಚಕ್ಲಿನ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬಿಡ್ತೀನಿ. 1 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಬಂದುಬಿಟ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಅವಲಕ್ಕಿ ಬೇಕು ಅಂತಿಲ್ಲ, ನಿಮ್ಮ ಕಡೆ ಯಾವುದಿದೆ ಅದನ್ನು ತೊಗೊಳ್ಳಿ. ಗಟ್ಟಿ ಅವಲಕ್ಕಿನೂ ಕೂಡ 1 ಕಪ್ ತೊಗೊಳ್ಳಿ. ಇವಾಗ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ತೊಗೊಂಡಿದ್ದೀನಿ ಅಥವಾ ಹುರುಗಡಲೆ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಕಪ್ಗಳು ಸೇಮ್ ಮೆಜರ್ಮೆಂಟ್, ಸೇಮ್ ಅಳತೆಯ ಕಪ್ಗಳನ್ನ ಅಥವಾ ಬೌಲ್ಗಳನ್ನ ಬಳಸ್ಕೊಂಡಿದ್ದೀನಿ. ಬಟ್ಟಲನ್ನ ಬಳಸಬೇಕಾದ್ರೆ ಸೇಮ್ ಆಗಿರ್ತಕ್ಕಂಥ ಒಂದು ಬಟ್ಲ ತೊಗೊಂಡು ಅದರಿಂದ 1 ಕಪ್ ಅವಲಕ್ಕಿ, 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಪುಟಾಣಿ ಇದ್ದರೆ ಅಥವಾ ಹುರುಗಡಲೆ ಇದ್ದರೆ ಸಾಕು. ಈ ಒಂದು ಅವಲಕ್ಕಿ ಚಕ್ಲಿನ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊದಲಿಗೆ ಮಿಕ್ಸರ್ ಜಾರಿಗೆ ಅವಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. 1 ಕಪ್ ಅವಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ತೊಗೊಂಡಿರ್ತಕ್ಕಂಥ ಹುರುಗಡಲೆ ಕೂಡ ಸೇರಿಸ್ಕೊಂಡು ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಒಂದು ಸ್ವಲ್ಪನೂ ತರಿ ಅನ್ನಿಸ್ಬಾರ್ದು. ತರಿ ಇದ್ದರೆ ಪರವಾಗಿಲ್ಲ, ಇದನ್ನು ಜರಡಿ ಹಿಡ್ಕೊಳ್ಬೋದು. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ. ನಾನಿಲ್ಲಿ ತೀರಾ ನೈಸಾಗಿ ರುಬ್ಕೊಂಡಿದ್ದೀನಿ, ಹಾಗಾಗಿ ಜರಡಿನ ಏನು ಹಿಡ್ಕೊಳ್ತಿಲ್ಲ, ಅಂದರೆ ಸಾಣಿಸ್ಕೊಳ್ತಿಲ್ಲ. ಅಕಸ್ಮಾತ್ ಸ್ವಲ್ಪ ನಿಮಗೇನಾದರೂ ತರಿ ಅನಿಸಿತು ಅಂತಂದರೆ ಒಂದ್ಸರಿ ಜರಡಿಗೆ ಹಾಕಿ ಸಾಣಿಸ್ಕೊಂಡ್ಬಿಡಿ. ಇವಾಗ ಇದು ಹಿಟ್ಟು ಕರೆಕ್ಟಾಗಿ ಅಂದರೆ ರೆಡಿಯಾಗಿದೆ. ಒಂದು ಸ್ವಲ್ಪನೂ ತರಿ ಅನ್ನಿಸ್ತಿಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, 1 ಕಪ್ಪು ಅವಲಕ್ಕಿ, ಅರ್ಧ ಕಪ್ಪು ಪುಟಾಣಿ ಜೊತೆ ಪುಟಾಣಿನ ರುಬ್ಕೊಂಡ್ಬಂದಾಗ ಇಷ್ಟು ಹಿಟ್ಟು ನನಗೆ ಸಿಕ್ಕದ. ಭಾಳ ಕ್ವಾಂಟಿಟಿ ಒಳಗೆ ಮಾಡ್ಕೊಳ್ಳೋದು ಆಯಿತು ಅಂತಂದರೆ ಒಂದು ಬಟ್ಟಲನ್ನ ದೊಡ್ಡದಾಗಿ ತೊಗೊಂಡು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇವಾಗ ಅದೇ ಕಪ್ಪಿಂದ ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಒಂದ್ಸರಿ ಕರೆಕ್ಟಾಗಿ 3 ಕಲ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಂಡ್ಬಿಡೋಣ. ಇವಾಗ ನೋಡಿ ಕಲಸಿದ್ದಾಗಿದೆ. ಈ ರೀತಿ ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಇವಾಗ ಇದನ್ನು ನಾವು ಹಿಟ್ಟನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ನಾವು ಗ್ಯಾಸ್ ಮೇಲೆ ನೀರನ್ನ ಬಿಸಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ. ಕಡಾಯಿಗೆ ನಾವು ಯಾವ ಕಪ್ಪಿಂದ ಅಕ್ಕಿ ಹಿಟ್ಟು ಅವಲಕ್ಕಿ ಹಾಕ್ಕೊಂಡಿದ್ವಿ ಅದೇ ಕಪ್ಪಿಂದ 1/4 ಕಪ್ಪು ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ, 1/4 ಕಪ್ಪು ಅಥವಾ 2 ಕಪ್ ಹಾಕಿದರೂ ನಡೆಯುತ್ತೆ. ಆದರೆ ಸುಮ್ಮನೆ ಹೊಸದಾಗಿ ಮಾಡೋದಿತ್ತು ಅಂತಂದರೆ ನೀರು ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ 1/4 ಕಪ್ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಅಜ್ವಾನನ ಈ ರೀತಿ ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ನ ಬಂದುಬಿಟ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೀನಿ. ಇವಾಗ ಇದು ನೀರು ಕುದಿಬೇಕು. ಕುದಿಯುವಾಗಲೇ ಒಂದಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಅಥವಾ ಪದಾರ್ಥ ಸೇರಿಸ್ಕೊಳ್ಳೋಣ. 1 ಸ್ಪೂನು ಅಜವಾನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಹಾಗೆ ಖಾರಕ್ಕೆ ಅನುಗುಣವಾಗಿ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸರಿಯಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಕುದಿಯುವಾಗ 1 ಸ್ಪೂನು ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಚಕ್ಲಿ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಪಳ್ಳಾಗಿ ಅಷ್ಟು ಸ್ಮೂತಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಅಥವಾ ತುಪ್ಪನ ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಒಂದೇ ಒಂದು ಕುದಿ ಬಂದರೆ ಸಾಕು. ನೋಡಿ, ಇವಾಗ ಇಷ್ಟ ಆದರೆ ಸಾಕು. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ, ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಹಿಟ್ಟು, ಅಕ್ಕಿ ಹಿಟ್ಟು, ಪುಟಾಣಿ ಹಿಟ್ಟು ಹಾಗೆ ಅವಲಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಅಷ್ಟೂ ಒಮ್ಮೆಲೆ ಹಾಕ್ಕೊಳ್ತಿದ್ದೀನಿ. ಇದೇನು ಗಂಟಾಗೋದಿಲ್ಲ, ನಿಮಗೆ ವರಿಬೇಡ. ಎಲ್ಲನೂ ಹಾಕ್ಕೊಂಡಾದಮೇಲೆ ನಾವು ಇದನ್ನು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮತ್ತೆ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಕಿರ್ತಕ್ಕಂಥ ನೀರಲ್ಲೇ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅಷ್ಟೇ ನೀರು ಸಾಕಾಗುತ್ತೆ. ಈ ರೀತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕಲಿಸ್ತಾ ಹೋಗಿ. ನೋಡಿ, ಇವಾಗ ಎಲ್ಲ ಕಡೆನೂ ಕಲ್ತ್ಕೊಂಡಿದೆ. ಹಿಟ್ಟು ಗಂಟಾಗೋದಿಲ್ಲ, ಗಂಟಾಗುತ್ತೆ ಅನ್ನೋ ಒಂದು ವರಿಬೇಡ. ಎಲ್ಲ ಹಿಟ್ಟನ್ನು ಒಮ್ಮೆಲೆ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡ್ರೆ ಆಯಿತು. ಇವಾಗ ನೋಡಿ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವಲ್ಪ ಅರಳ್ಕೊಳ್ಳಿ ಹಿಟ್ಟು. ಹಾಗೆ ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು. ಇವಾಗ ಇದು ರೆಡಿಯಾಗಿದೆ. ನಾನು ಕೂಡ ಇಲ್ಲಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಗ್ಯಾಸ್ ಆಫ್ ಆಗಿದೆ ಆಲ್ರೆಡಿ. ಹಿಟ್ಟು ಕಲ್ಕೊಂಡಾದಮೇಲೆ ಗ್ಯಾಸ್ನ ಆಫ್ ಮಾಡಬೇಡಿ. ಇವಾಗ ಇದು ಅರಳ್ಕೊಳ್ಳಿ ಆ ಬಿಸಿಯಲ್ಲೇ. ನೋಡಿ, ಒಂದು 10ರಿಂದ 15 ನಿಮಿಷ ಇಟ್ಟಿದ್ದೆ, ಅಳ್ಕೊಂಡಿದೆ. ಇಷ್ಟು ಅಳ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಕೈ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಇವಾಗ ನೋಡಿ, ಇದಕ್ಕೆ ಮತ್ತೆ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ನೀವು ಏನಾದರೂ 2 ಬಟ್ಲು ಹಾಕ್ಕೊಂಡ್ರೆ ಅಂದರೆ ಇರೋದಿಲ್ಲ. ಆದರೆ ಕೆಲವೊಂದು ಸರಿ ಹೇಳೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು 1/4 ನೀರು ಹಾಕ್ಕೊಂಡಿದ್ದೆ. ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು. ಒಂದು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಒಂಚೂರು ಬಿಸಿ ಇದ್ದಾಗ, ಉಗುರು ಬೆಚ್ಚ ಬಿಸಿ ಇತ್ತು ಅಂತಂದಾಗನೇ ಹಿಟ್ಟನ್ನು ಕಲಿಸ್ಕೊಂಡು ಬಿಡೋಣ.
ನೋಡಿ ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ನಾವು ಹಿಟ್ಟನ್ನು ನಾದೋದ್ರಲ್ಲಿ ಕೂಡ ಚಕ್ಲಿ ಮುರಿದೇ ರೀತಿ ಒಳಗೆ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೋದು. ಅಂದರೆ ಹಿಟ್ಟನ್ನು ಯಾವ ರೀತಿ ಚೆನ್ನಾಗಿ ಮೆದ್ಕೊಳ್ತೀವಿ ಅದೇ ರೀತಿಯಲ್ಲಿ ಚಕ್ಲಿ ಒಂದು ಸ್ವಲ್ಪನೂ ಹಾಕುವಾಗ ಕಟ್ಟಾಗದೆ ರೀತಿಯಲ್ಲಿ ಬರುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಇದನ್ನು ನಾವು ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು. ಹಾಗಾಗಿ ಮೇಲ್ಗಡೆಯಿಂದ ಒಂದು ಬಟ್ಲೆ ಅಥವಾ ಪ್ಲೇಟಿಂದ ಮುಚ್ಚಿಡ್ತಿದ್ದೀನಿ. ಇವಾಗ ಚಕ್ಲಿ ಮೇಕರ್ಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಂದು ಚಕ್ಲಿ ಹಾಕ್ತಕ್ಕಂಥ ಪ್ಲೇಟಿಗೆ ಒಂದು ಸ್ವಲ್ಪ ಆಚೆ ಈಚೆ ಎರಡು ಬದಿಯಲ್ಲಿ ಎಣ್ಣೆ ಹಚ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಕೂಡ ಎಣ್ಣೆ ಹಚ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ಎಲ್ಲೂ ಕೂಡ ಹಿಟ್ಟು ಅಂಟ್ಕೊಳ್ಳದೆ ಇರೋ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಚಕ್ಲಿ ಮೇಕರ್ಗೆ ಈ ರೀತಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಕಡೆ ಯಾವ ಚಕ್ಲಿ ಮೇಕರ್ ಇದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಅಪ್ಲೈ ಮಾಡಿಕೊಂಡು ಹಾಗೆ ಒಂದು ಒತ್ತಂಥ ಒಂದು ಮೇಕರಿಗೆ ಕೂಡ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಕೂಡ ಅಷ್ಟೇ ಈ ರೀತಿ ಪ್ಲಾಸ್ಟಿಕ್ ಶೀಟ್ನ ನಾನು ಹಾಕ್ಕೊಂಡಿದ್ದೀನಿ. ಜಸ್ಟ್ ಇದು ಸಕ್ಕರೆ ಪಾಕೆಟ್ ಬರುತ್ತಲ್ಲ ಅದರದ್ದು, ಅಥವಾ ನಿಮ್ಮ ಕಡೆ ಆಯಿಲ್ ಶೀಟ್ ಇತ್ತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಯಾಕಂತಂದರೆ ನಾವು ಚಕ್ಲಿನ ಈಸಿಯಾಗಿ ತಗೊಳ್ಬೋದು ಹಾಕಿದಾಗ. ಹಾಗೆ ಈ ಒಂದು ಅವಲಕ್ಕಿ ಚಕ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಒಂದೊಂದೇ ಹಾಕಿದ ತಕ್ಷಣನೇ ನಾವು ಒಂದು 2-3 ಹಾಕಿ ನಾವು ಕರ್ಕೊಂಡು ಬಿಡಬೇಕು. ಹಾಗಾಗಿ ಅಕ್ಕಿ ಹಿಟ್ಟಿನ ಚಕ್ಲಿ ಅಷ್ಟು ಗಟ್ಟಿ ಅನಿಸಲ್ಲ, ಭಾಳ ಸ್ಮೂತ್ ಇರುತ್ತೆ. ಹಾಗೆ ಕಟ್ಟಾಗಿಬಿಡುತ್ತೆ. 1 ಅಥವಾ 2 ಅಥವಾ 3ನ ಹಾಕ್ಕೊಂಡು ನೀವು ಅದಾದಮೇಲೆ ಕರ್ಕೊಳ್ಬೋದು. ಇವಾಗ ನೋಡಿ ಹಿಟ್ಟನ್ನು ಫಿಲ್ ಮಾಡ್ತಿದ್ದೀನಿ. ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಈ ರೀತಿ ಫಿಲ್ ಮಾಡಿಕೊಂಡು ಮೇಲ್ಗಡೆಯಿಂದ ಕ್ಲೋಸ್ ಮಾಡಿಕೊಂಡು ನಾವು ಒತ್ತಿದರೆ ಮುಗೀತು. ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ರೆಡಿ ಮಾಡಿಕೊಂಡು ಈ ಒಂದು ಶೀಟ್ ಮೇಲೆ ನಾನು ಹಾಕ್ಕೊಳ್ತಿದ್ದೀನಿ. ನಿಧಾನವಾಗಿ ಈ ರೀತಿ ಹಾಕ್ತಾ ಬನ್ನಿ. ನಾರ್ಮಲಾಗಿ ಅಕ್ಕಿ ಚಕ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ, ಬಟ್ ಇದು ಭಾಳ ಸಾಫ್ಟಾಗಿರುತ್ತೆ. ಹಾಗಾಗಿ ಒಂದು 3 ಅಥವಾ 4 ಹಾಕಿದ ತಕ್ಷಣ ಕರ್ಕೊಂಡು ಬಿಡೋಣ. ನಾವು ಅಕ್ಕಿ ಚಕ್ಲಿ ಆಯಿತು ಅಂತಂದರೆ ಒಂದು 10 ಆದರೂ ಮಾಡಿಟ್ಕೊಂಡು ಆಮೇಲೆ ಕರ್ಕೊಳ್ಬೋದು. ಬಟ್ ಇದು ಒಂದು ಸ್ವಲ್ಪ ಸಾಫ್ಟ್ ಇರುತ್ತೆ. ಹಾಗಾಗಿ ಬೇಗ ಹಾಕಿದ ತಕ್ಷಣ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಒಂದು 7-8 ಫಸ್ಟು ಕರಿಯೋದ್ರಿಂದ ಒಂದು 7-8 ಹಾಕ್ಕೊಂಡಿದ್ದೆ. ಬಟ್ ನಿಮಗೆ ಕಂಫರ್ಟೇಬಲ್ ಝೋನ್ ಅಂದರೆ ಒಂದು 3 ಅಥವಾ 4 ಹಾಕಿ ಕರ್ಕೊಳ್ಳಿ. ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈ ಸೈಡಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ನಾನು ಒಂದೇ ಬಿಡ್ತಾ ಇದ್ದೆ ಆಲ್ರೆಡಿ. ಯಾಕಂದರೆ ಇದು ಭಾಳ ಹೊತ್ತವರೆಗೂ ನಾವು ಬಿಟ್ಕೊಂಡ್ವಿ ಅಂತಂದ್ರೆ ಕೈಗೆ ತೊಗೊಳ್ಳುವಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 2-3 ಹಾಕ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಎಣ್ಣೆನ ಕರೆಕ್ಟಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಾಕಬೇಕು. ಹಾಕಾದ್ಮೇಲೆ ಒಂದೊಂದೇ ಎದ್ದು ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ತಿರುಚಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ತೆಗಿತಾ ಇದ್ದೀನಿ. ಹಾಕಿದ ತಕ್ಷಣ ನಾವು ಇದನ್ನು ತಿರುಚಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಮೇಲ್ಗಡೆ ಬರೋವರೆಗೂ ವೇಟ್ ಮಾಡಿಕೊಂಡು ಆಮೇಲೆ 2 ಬದಿಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಕರೆಕ್ಟಾಗಿರ್ತಕ್ಕಂಥ ಒಂದು ಅವಲಕ್ಕಿ ಚಕ್ಲಿನ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಇದೇನು ಹಾಳಾಗುತ್ತೆ ಅನ್ನೋ ವರಿ ಬೇಡ. ಯಾಕಂದರೆ ನಿಮಗೆ ಅವಲಕ್ಕಿ ಅಂದ ತಕ್ಷಣ ಒಂದು ಸ್ವಲ್ಪ ಡೌಟು ಬರುತ್ತೋ ಇಲ್ಲ ಅಂತ. ಪರ್ಫೆಕ್ಟಾಗೇ ಬರುತ್ತೆ. ಆದರೆ ಹಾಕಿದ ತಕ್ಷಣ ಒಂದು 3 ಹಾಕಿ ಕರ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ನಾನಿಲ್ಲಿ ಒಂದು 2-3 ಬ್ಯಾಚ್ ನಿಮಗೆ ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಬಬಲ್ಸ್ ಬರೋದು ಕಡಿಮೆ ಆಗಬೇಕು. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು 2 ಬದಿಯಲ್ಲಿ ಬೇಯಿಸ್ಕೊಳ್ಳಿ. ಬಬಲ್ಸ್ ಯಾವಾಗ ಕಡಿಮೆ ಆಗುತ್ತಾ ಆವಾಗ ನೀವು ಚಕ್ಲಿನ ನಿಧಾನವಾಗಿ ತಗೊಂಡ್ರೆ ಮುಗೀತು. ಎಷ್ಟು ಪಳ್ಳು ಎಷ್ಟು ಸ್ಮೂತ್ ಇರುತ್ತೆ ಅಂತಂದರೆ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸ್ಮೂತಾಗಿ ಬಂದಿರತಕ್ಕಂಥ ಒಂದು ಚಕ್ಲಿ ನೋಡಿ. ನಾನು ತೊಗೊಂಡಿರ್ತಕ್ಕಂಥ 1 ಕಪ್ ಅವಲಕ್ಕಿ 1 ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಚಕ್ಲಿ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ಒಂದು ಅವಲಕ್ಕಿ ಚಕ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.